ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಹರನ್ ಯೂಟ್ಯೂಬ್ ಚಾನಲ್. ಬೈಕ್ ಟ್ಯಾಕ್ಸ್ಗೆ ಇನ್ನೊಂದು ಹೊಸ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹೈಕೋರ್ಟಿಂದ ಬೈಕ್ ಟ್ಯಾಕ್ಸ್ಗೆ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟು ಅದು ರಾಜ್ಯ ಸರ್ಕಾರಕ್ಕೆ ಒಂದು ಹೊಸ ಪಾಲಿಸಿ ತಗೊಂಡು ಬನ್ನಿ ಅಂತ ಒಂದು ಜವಾಬ್ದಾರಿ ವಹಿಸಿತ್ತು ಹೈಕೋರ್ಟ್. ಹಾಗಾಗಿ ಸುಮಾರು ಒಂದು ತಿಂಗಳು ಆಗೋಯ್ತು ಹೈಕೋರ್ಟಿಂದ ಪರ್ಮಿಷನ್ ಬಂದು. ಇನ್ನು ರಾಜ್ಯ ಸರ್ಕಾರ ಒಂದು ತಿಂಗಳ ಕಾಲ ಇದನ್ನೇ ಯೋಚನೆ ಮಾಡ್ತಾ ಇತ್ತು, ಬೈಕ್ ಟ್ಯಾಕ್ಸ್ಗೆ ಏನು ಪಾಲಿಸಿ ತರಬೇಕು ಅಂತವ. ಈ ನಡುವೆ ಹೊಸ ಪಾಲಿಸಿ ತರಬೇಕು ಅಂತ ಒಂದು ಹೊಸ ಜಾರಿ ಕೂಡ ಮಾಡಿದೆ. ಇದರ ಹಿನ್ನೆಲೆಯಲ್ಲಿ ಈಗ ಆಟೋದವರು ಸ್ಟ್ರೈಕ್ ಮಾಡಲು ಶುರು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಮಗೆ ಬೈಕ್ ಟ್ಯಾಕ್ಸಿ ಬೇಡ, ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದಲ್ಲೇ ಬೈಕ್ ಟ್ಯಾಕ್ಸಿ ಬೇಡ, ಫಸ್ಟ್ ಬ್ಯಾನ್ ಮಾಡಿ. ಇದಕ್ಕೆ ನೀವು ಯಾವುದೇ ಹೊಸ ಪಾಲಿಸಿನೂ ತರಬಾರ್ದು. ಇದನ್ನ ನೀವೇನಾದ್ರು ಇದೇ ಥರ ಏನಾದ್ರು ಪಾಲಿಸಿ ತಂದರೆ ಸಂಪೂರ್ಣ ನಾವು ಆಟೋಗಳ ಬಂದ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಪಬ್ಲಿಕ್ಸ್ಗೆ ಒಬ್ರಿಗೂ ಸೇವೆ ಕೊಡಲ್ಲ, ಆಟೋ ಆಗಿರ್ಬೋದು ಕ್ಯಾಬ್ ಆಗಿರ್ಬೋದು. ಇದರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ಎಲ್ಲರಿಗೂ. ಇದರಿಂದ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿ ಮೇಲ್ಮನವಿ ಸಲ್ಲಿಸಬೇಕು ಬೈಕ್ ಟ್ಯಾಕ್ಸಿ ವಿರೋಧವಾಗಿ. ಅಂತಂದ್ರೆ ನೀವೇ ಯಾಕೆ ಪಾಲಿಸಿ ತರ್ತಾ ಇದ್ದೀರಾ ಹೊಸದಾಗಿ ಅಂತ ಇವಾಗ ಫುಲ್ಲು ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಸ್ಟ್ರೈಕ್ ಮಾಡಲು ಮುಂದಾಗಿದ್ದಾರೆ ಆಟೋ ಸಂಘಟನೆಗಳು. ಹಂಗಾದ್ರೆ ಬನ್ನಿ, ಬೈಕ್ ಟ್ಯಾಕ್ಸಿಗೆ ಏನೆಲ್ಲ ಹೊಸ ಪಾಲಿಸಿ ತರಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ ಅನ್ನೋದ್ರ ಬಗ್ಗೆ ಮಾತಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ಪಕ್ಕದಾಗಿರೋ ಹಾಲ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ತಿಳಿಸಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸುಮಾರು ತಿಂಗಳಿಂದ ಬೈಕ್ ಟ್ಯಾಕ್ಸ್ಗೆ ವಿರೋಧವಾಗಿ ಗಲಾಟೆಗಳು ಆಗ್ತಾನೆ ಇತ್ತು. ಅಂತೂ ಇತ್ತು ಫೈನಲ್ ಆಗಿ ಬೈಕ್ ಟ್ಯಾಕ್ಸ್ಗೆ ಪರ್ಮಿಷನ್ ಬಂತು. ಬೈಕ್ ಟ್ಯಾಕ್ಸ್ಗೆ ಪರ್ಮಿಷನ್ ಬಂದಾದ್ಮೇಲೆ ಕೆಲವೊಂದು ಪಾಲಿಸಿ ತರಬೇಕು ಅಂತ ಆಟೋದವರೇ ಕೂಡ ಹೇಳ್ತಾ ಇದ್ರು. ಈಗ ನಾವೇನು ಯೂನಿಫಾರ್ಮ್ ಹಾಕ್ತೀವಿ, ಮೀಟರ್ ಹಾಕೊಂಡು ಓಡಿಸ್ತೀವಿ, ಇಷ್ಟು FC ಕಟ್ತೀವಿ, ಇನ್ಸೂರೆನ್ಸ್ ಕಟ್ತೀವಿ, ಈ ಥರ ಎಲ್ಲ ಬೈಕ್ ಟ್ಯಾಕ್ಸ್ಗೆ ನೀವು ಪಾಲಿಸಿ ತರಬೇಕು, ಎಲ್ಲೋ ಬೋಲ್ಟ್ ಮಾಡಬೇಕು, ವೈಟ್ ಬೋರ್ಡಲ್ಲಿ ಮಾಡಂಗಿಲ್ಲ ಅಂತ ಸುಮಾರು ಆಟೋ ಸಂಘಟನೆಗಳು ಆಟೋದವರೇ ರಾಜ್ಯ ಸರ್ಕಾರ ಹೇಳಿದ್ರು. ಇಷ್ಟು ದಿವಸ ಇದೇ ಥರ ಪಾಲಿಸಿ ತಂದ್ರೆ ಹಿಂಗೆ ತರಬೇಕಂತ. ಬಟ್ ಈಗ ಅವರೇ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸ್ಗೆ ಪಾಲಿಸಿನೇ ತರಂಗಿಲ್ಲ, ಸಂಪೂರ್ಣವಾಗಿ ಬೈಕ್ ಟ್ಯಾಕ್ಸಿನೇ ಬ್ಯಾನ್ ಮಾಡಬೇಕು. ಇದು ನಮಗೆ ಬೇಕಾಗಿಲ್ಲ, ಇದರಿಂದ ನಮಗೆ ತುಂಬ ತೊಂದರೆ ಆಗ್ತಾ ಇದೆ, ಆಟೋದವ್ರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಬರ್ತಕ್ಕಂಥ ಆರ್ಡರ್ ಎಲ್ಲ ಬೈಕ್ ಟ್ಯಾಕ್ಸಿಯವರೇ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಕಸ್ಟಮರ್ ಎಲ್ಲ ಚೀಪ್ ರೇಟ್ ಅಂತ ಬೈಕ್ ಟ್ಯಾಕ್ಸಿನೇ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ, ಆಟೋ ಯಾರೂ ಬುಕ್ ಮಾಡ್ತಾ ಇಲ್ಲ. ಹಾಗಾಗಿ ಸುಮಾರು ಇವತ್ತು ಆಟೋ ಜೀವನ ತುಂಬ ಕಷ್ಟಕ್ಕೆ ಬಂದಿದೆ. ಅವ್ರ ಫ್ಯಾಮಿಲಿ ಎಲ್ಲ ಬೀದಿಗೆ ಬಿದ್ದಿದೆ. 35-36 ವರ್ಷದಿಂದ ಬೆಂಗಳೂರಲ್ಲಿ ನಡೆಸ್ಕೊಂಡ್ ಬಂದಿರ್ತಕ್ಕಂಥ ಆಟೋ ಇವತ್ತು ಏನಕ್ಕೂ ಇಲ್ಲ. ಆಟೋ ಅಷ್ಟು ಕಡೆಗಣಿಸಿದ್ದಾರೆ ನಮ್ಮ ಆಟೋ ಸಂಘಟನೆಗಳಾಗಿರ್ಬೋದು, ಯಾರನ್ನೇ ಆಗಲಿ ಕೇಳೋರೆ ಯಾರಿಲ್ಲ. ಈ ಥರ ಇದೆ ಅಂತ ಇವತ್ತು ಎಲ್ಲ ಆಟೋ ಸಂಘಟನೆಗಳು ಫುಲ್ ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ದಾರೆ 2 ದಿವಸದಿಂದ. ಈಗ ಬೈಕ್ ಟ್ಯಾಕ್ಸ್ಗೆ ಪಾಲಿಸಿ ಅಂತ ಬಂದರೆ ಮೊದಲನೇದಾಗಿ ಸೇಫ್ಟಿ ಹೆಲ್ಮೆಟ್ ಇದು ಕಡ್ಡಾಯ ಅಂತ ಹೇಳಿದೆ ರಾಜ್ಯ ಸರ್ಕಾರ. ಯಾವುದೇ ಕಾರಣಕ್ಕೂ ಆಫ್ ಹೆಲ್ಮೆಟ್, ಏನು ಕ್ಯಾಪ್ ಹೆಲ್ಮೆಟ್ ಹಾಕುವಂತಿಲ್ಲ, ಇದನ್ನು ಖಂಡಿತವಾಗಿ ಯಾರು ಯೂಸ್ ಮಾಡೋಂಗಿಲ್ಲ. ಈ ಹೆಲ್ಮೆಟ್ ಏನಾದ್ರು ಯೂಸ್ ಮಾಡಿ ನೀವು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ರಿ, ಇನ್ ಕೇಸ್ ರೈಡರ್ಗಾಗಿ ಹಾಕೊಂಡಿರ್ಬೋದು, ಇಲ್ಲ ಹಿಂದೆ ಕೂತಿರ್ತಕ್ಕಂಥ ಕಸ್ಟಮರ್ಗೆ ಏನಾದ್ರು ಈ ಥರ ಹೆಲ್ಮೆಟ್ ಕೊಟ್ಟರೆ ಖಂಡಿತ ನಿಮ್ಮ ಗಾಡಿ ಮೇಲೆ ಕೇಸ್ ಬೀಳುತ್ತೆ, ನಿಮ್ಮ ಗಾಡಿ ಕೂಡ ಸೀಸ್ ಆಗುತ್ತೆ. ಇದೊಂದು ಖಂಡಿತವಾಗಿ ಹೇಳಿದ್ದಾರೆ. 100% ಸೇಫ್ಟಿ ಹೆಲ್ಮೆಟ್ಟೇ ಇರಬೇಕು ಇಬ್ರಿಗೂ. ಅದು ಒಂದು ಕಂಪನಿ ಹೆಲ್ಮೆಟ್ಟೇ ಆಗಬೇಕು, ಅಂದರೆ ಕ್ವಾಲಿಟಿ ISI ಮಾರ್ಕ್ ಇರ್ತಕ್ಕಂಥ ಒಂದು ಒರಿಜಿನಲ್ ಕ್ವಾಲಿಟಿ ಹೆಲ್ಮೆಟ್ ಕಂಪಲ್ಸರಿ ಇಬ್ಬರು ಯೂಸ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಓಡಿಸ್ಬೇಕಂದ್ರೆ ಗಾಡಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿರಬೇಕು. ನೀವು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಹೆಸರಲ್ಲೇನೆ ID ಇರಬೇಕು. ಇನ್ ಕೇಸ್ ಅವ್ರು ಏನಾರು RT ಹೋದ್ರೆ ಹಿಡಿದಾಗ ಚೆಕ್ ಮಾಡ್ತಾರೆ. ಬೈಕ್ ಟ್ಯಾಕ್ಸಿ ಮಾಡ್ತಿದ್ದೀನಪ್ಪ, ಆ್ಯಪ್ ತೆಗಿಯಪ್ಪ, ಯಾರ ಹೆಸರಲ್ಲಿ ಆ್ಯಪ್ ಇದೆ, ಆ ಆ್ಯಪಲ್ಲಿ ನಿಮ್ಮ ಫೋಟೋ ಕೊಡುತ್ತೆ, ನಿಮ್ಮ ID ಕಾರ್ಡ್ ಕೂಡ ಬಂದ್ಬಿಡುತ್ತೆ. ರಾಪಿಡೋ ಕಂಪ್ನಿಲಿ ಮಾಡ್ತಾ ಇದ್ದಾರೆ, ನಿಮ್ಮದು ID ಕಾರ್ಡು, ಫೋಟೋ ಎಲ್ಲ ಡೀಟೇಲ್ ನಿಮ್ಮ ಹೆಸರು ಬರುತ್ತೆ. ಅದ್ರ ಪ್ರಕಾರನೇ ನಿಮ್ಮ DL ಅಲ್ಲಿ ಅದೇ ಹೆಸರು ಇರಬೇಕು, ಅದೇ ಫೋಟೋ ಇರಬೇಕು. ಆ ಗಾಡಿಗೆ ಇನ್ಸೂರೆನ್ಸ್ ಕಡ್ಡಾಯವಾಗಿ ನೀವು ಮಾಡಿಸೇ ಇರಬೇಕು. ಪ್ರತಿ ವರ್ಷನೂ ರಿನ್ಯೂವಲ್ ಇನ್ಸೂರೆನ್ಸ್ ಇರಬೇಕು, ಎಮಿಷನ್ ಟೆಸ್ಟ್ ಇರಬೇಕು, ನಿಮ್ಮದು DL ಇರಬೇಕು. DL 100% ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು. ವಿತೌಟ್ DL ಆಗಿ ನೀವು ಗಾಡಿ ಓಡಿಸ್ತಾ ಇದ್ದೀರ ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಗಾಡಿ ಕೊಡಲ್ಲ, ಸ್ಪಾಟಲ್ಲೇ ಸೀಸ್ ಮಾಡ್ತಾರೆ. ಇದು ಒಂದು ಪಕ್ಕ ಸ್ಟ್ರಿಕ್ಟ್ ರೂಲ್ಸು. ಹಂಗಾಗಿ ಈ ಒಂದು 2. ಇನ್ನು ಮೂರನೇದಾಗಿ ಹೇಳ್ಬೇಕಂದ್ರೆ ಯೂನಿಫಾರ್ಮ್ ಬಗ್ಗೆ ಇನ್ನೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಇದು ಕಂಪ್ನಿಯವ್ರ ಜೊತೆ ಡಿಸ್ಕಸ್ ಮಾಡಿ ಹೇಳ್ತಾರೆ. ಬೈಕ್ ಟ್ಯಾಕ್ಸ್ಗೆ ಯೂನಿಫಾರ್ಮ್ ಕೊಡಬೇಕಾ ಬೇಡವಾ, ಇಲ್ಲ ಅದು ಕಂಪ್ನಿಗೆ ಬಿಟ್ಟಿದ್ದು. ಯಾಕೆಂದರೆ ಕಂಪ್ನಿಯಿಂದ ಒಂದು ಯೂನಿಫಾರ್ಮ್ ಅಂತ ಕೊಟ್ಟರೆ ಆ ಕಂಪ್ನಿದು ಅವರೇ ಕೊಡಬೇಕಾಗತ್ತೆ. ಈಗ ರಾಪಿಡೋ, ಓಲಾ, ಊಬರ್ 3 ಇದೆ ಬೈಕ್ ಟ್ಯಾಕ್ಸಿ. ಈಗ 3 T-ಶರ್ಟ್ ಹಾಕೊಂಡು ಹುಡುಗರು ಡ್ಯೂಟಿ ಮಾಡೋಕ್ಕಾಗಲ್ಲ ಒಂದು ಏಕಕಾಲದಲ್ಲಿ, ಆಯ್ತಾ. 3 ಡ್ಯೂಟಿ ಆನ್ ಮಾಡ್ಕೊತಾರೆ. ಯಾವ ಕಂಪ್ನಿಲಿ ಆರ್ಡರ್ ಬೀಳುತ್ತೆ ಅಂತ ಯಾರಿಗೆ ಗೊತ್ತಾಗುತ್ತೆ? ಒಂದ್ಸಲ ಓಲಾದಲ್ಲಿ ಬೀಳ್ಬೋದು, ಊಬರಲ್ಲಿ ಬೀಳ್ಬೋದು, ರಾಪಿಡೋದಲ್ಲಿ ಬೀಳ್ಬೋದು. ಹಂಗಾಗಿ ಕಂಪನಿ T-ಶರ್ಟ್ ಕಂಪಲ್ಸರಿ ಯೂಸ್ ಮಾಡೋಕ್ಕಾಗಲ್ಲ, 3 ಕಂಪ್ನಿಲಿ ಕೆಲಸ ಮಾಡ್ತಾರಿಂದ. ಇದಕ್ಕೆ ಅಂತಾನೆ ಏನಾದ್ರು ಒಂದು ಸಪ್ರೇಟಾಗಿ ಯೂನಿಫಾರ್ಮ್ ಏನಾದ್ರು ಬರುತ್ತಾ, ಟೋಟಲ್ ಎಲ್ಲದಕ್ಕೂ ಸೇರಿ ಒಂದು ಯೂನಿಫಾರ್ಮ್ ಆ ಥರ ಮಾಡ್ತಕ್ಕಂಥ ಒಂದು ಡಿಸ್ಕಷನ್ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಅದು ಕೂಡ ಗೊತ್ತಾಗುತ್ತೆ ಯಾವ ಥರ ಆಗ್ಬೋದು ಯೂನಿಫಾರ್ಮ್ ಅಂತ. ಇನ್ನು ಗಾಡಿಗೆ ಯೆಲ್ಲೋ ಬೋರ್ಡಾ, ವೈಟ್ ಬೋರ್ಡಾ, ಗ್ರೀನ್ ಬೋರ್ಡಾ, ಅದು ಇನ್ನೂ ಅಫಿಷಿಯಲ್ ಆಗಿ ಗೊತ್ತಾಗಿಲ್ಲ. ಯಾಕೆಂದರೆ ಯೆಲ್ಲೋ ಬೋರ್ಡು 2 ವೀಲರ್ಗೆ ನಮ್ಮ ಪ್ರಕಾರ ಬರೋದು ಡೌಟು. ಈ ಎಲೆಕ್ಟ್ರಿಕಲ್ ವೆಹಿಕಲ್ ಅಂತೂ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಸುಮ್ಮನೆ ಓಡ್ಬಿಡ್ತಾರೆ ಈ ಶೋರೂಮ್ ಅವರು. 200 ಕಿಲೋಮೀಟರ್ ಬರುತ್ತೆ ನಮ್ಮ ಕಂಪ್ನಿದು, 300 ಬರುತ್ತೆ ಅಂತ. ಬಟ್ ಆ ಗಾಡಿ ತಗೊಂಡು ಓಡಿಸ್ತಾಗಲೇ ಗೊತ್ತಾಗೋದು ಅದ್ರ ಬರೋದೇ 50-60 ಕಿಲೋಮೀಟರ್.
ಅದರಲ್ಲೂ ಹೋಗ್ತಾ ಹೋಗ್ತಾ ಆಟೋಮೆಟಿಕ್ ಮೈಲೇಜು ಕಮ್ಮಿ ಆಗೇ ಹೋಗ್ಬಿಡುತ್ತೆ 1-2 ತಿಂಗಳು 3 ತಿಂಗಳಲ್ಲಿ. ಹಂಗಾಗಿ ಯಾವುದೇ ಕಾರಣಕ್ಕೂ ಎಲೆಕ್ಟ್ರಿಕಲ್ ವೆಹಿಕಲಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋಕ್ಕಾಗಲ್ಲ. ಏನೇ ಮಾಡಿದ್ರೂ ವೈಟ್ ಬೋರ್ಡ್ ಬೈಕಲ್ಲೇ ಮಾಡಬೇಕು. ಏನು ಪೆಟ್ರೋಲ್ ಬೈಕ್ ಇದೆಯಲ್ಲ ವೈಟ್ ಬೋರ್ಡು ಅದರಲ್ಲೇ ಮಾಡಬೇಕು, ವೈಟ್ ಬೋರ್ಡಲ್ಲೇ ಮಾಡಾಕಬೇಕು ಅಂತ ಒಂದು ರೂಲ್ಸ್ ಖಂಡಿತ ಅದೇ ಬರೋದು. ಬೇರೆ ಯಾವುದೋ ಆಪ್ಷನ್ ಬರಲ್ಲ. ಬೈಕಿಗೆ ವೈಟ್ ಬೋರ್ಡ್ ಬಿಟ್ಟರೆ ಬೇರೆ ಯಾವುದು ಹಾಕ್ಕೊಂಡು ಬೋರ್ಡು ಮಾಡೋಕ್ಕಾಗಲ್ಲ. ಯಾಕೆಂದರೆ ಈಗ ರಾಪಿಡೋ ಬೈಕ್ ಟ್ಯಾಕ್ಸಿ ಅಂದರೆ 24 ಅವರ್ ಬೈಕ್ ಟ್ಯಾಕ್ಸಿನೇ ಮಾಡೋಕ್ಕಾಗಲ್ಲ. ಅದರಲ್ಲಿ ಅವರು ಫುಡ್ ಡೆಲಿವರಿ ಮಾಡ್ಬೋದು, ಇಲ್ಲ ಬೇರೆ ಯಾವ್ದಾದ್ರು ಪೋರ್ಟರು, ಅಂಕಲ್ ಡೆಲಿವರಿ ಈ ಥರ ಕಮರ್ಷಿಯಲ್ ಆಗಿ ಮಾಡ್ಬೋದು, ಪರ್ಸ್ನಲ್ ವೆಹಿಕಲ್ಸ್ಗಾಗಿ ಯೂಸ್ ಮಾಡ್ಕೋಬೋದು. ಈ ಥರ ಎಲ್ಲದಕ್ಕೂ ಯೂಸ್ ಮಾಡ್ಕೊಳ್ಳೋದ್ರಿಂದ ಬೈಕ್ ಟ್ಯಾಕ್ಸಿಗೆ ಎಲ್ಲೋ ಬೋರ್ಡ್ ಕಂಪಲ್ಸರಿ ಅಂತ ಮಾಡೋಕ್ಕಾಗಲ್ಲ. ನಮ್ಮ ಅನಿಸಿಕೆ ಮಾಡೋದು ಇಲ್ಲ, ವೈಟ್ ಬೋರ್ಡೇ ಪರ್ಮಿಷನ್ ಕೊಡ್ತಾರೆ. ಆದರೆ ಈಗ ಹೇಳಿದ್ನಲ್ಲ, ಕೆಲವೊಂದು ಹೆಲ್ಮೆಟ್ಟು, ಇನ್ಸೂರೆನ್ಸ್ಗಳು ಅವ್ರ ಹೆಸರಲ್ಲಿ ID ಇರಬೇಕು, ಇವೆಲ್ಲ ಕಂಪಲ್ಸರಿ ಕಡ್ಡಾಯ ಅಂತ ಹೇಳಿದ್ದಾರೆ. ಇನ್ನು ಕೆಲವೊಂದು ರೂಲ್ಸ್ ಮುಂದಿನ ದಿನಗಳಲ್ಲಿ ಬಂದೇ ಬರುತ್ತೆ. ಯಾವುದು ಫಾಲೋ ಮಾಡಬೇಕು, ಯಾವ್ದು ಬಿಡಬಾರ್ದು ಅಂತ ಕಂಪಲ್ಸರಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಅದು ಬಂದರೆ ಕಂಪಲ್ಸರಿ ರೂಲ್ಸ್ ಫಾಲೋ ಮಾಡಲೇಬೇಕಾಗುತ್ತೆ ಬೈಕ್ ಟ್ಯಾಕ್ಸಿ ರೈಡರ್ಸು. ಯಾವುದೇ ರೂಲ್ಸ್ ನಾವು ಫಾಲೋ ಮಾಡೋಕ್ಕಾಗಲ್ಲಪ್ಪ, ಬೈಕ್ ಟ್ಯಾಕ್ಸಿ ಬೇಡ ಅನ್ನೋರು ಕಂಪಲ್ಸರಿ ಬಿಡಲೇಬೇಕಾಗುತ್ತೆ. ಯಾಕಂದರೆ ರೂಲ್ಸ್ ಫಾಲೋ ಮಾಡ್ದಲ್ಲಿ ಡ್ಯೂಟಿ ಮಾಡೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ. RTOದವ್ರು ಇನ್ ಕೇಸ್ ಹಿಡಿದ್ರೆ ಸುಮ್ಮನೆ ಫೈನ್ ಕಟ್ಟಬೇಕಾಗುತ್ತೆ. ನಿಮ್ಮ ಗಾಡಿ ಇನ್ಸೂರೆನ್ಸು DL ಎಲ್ಲ ಕ್ಯಾನ್ಸಲ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಯಾಕೆಂದರೆ ಮಸ್ಟ್ ಆ್ಯಂಡ್ ಶುಡ್ ಇವೆಲ್ಲ ರೂಲ್ಸ್ ಫಾಲೋ ಮಾಡಿದ್ರೆ ಮಾತ್ರ ರಾಪಿಡೋ ಬೈಕ್ ಟ್ಯಾಕ್ಸಿ ಮುಂದಿನ ದಿನಗಳಲ್ಲಿ ಡ್ಯೂಟಿ ಮಾಡ್ಬೋದು. ಪಾರ್ಟ್ ಟೈಮ್ ಅವ್ರು ಮುಂದಿನ ದಿನಗಳಲ್ಲಿ ಮಾಡೋಕ್ಕೆ ಕಷ್ಟನೇ. ಯಾಕೆಂದರೆ ಫುಲ್ ಟೈಮ್ ಮಾಡೋರಿಗೆ ಬೇರೆ ಅನಿವಾರ್ಯ ಇಲ್ಲ, ಮಾಡಲೇಬೇಕಾಗುತ್ತೆ. ಅವ್ರು ಏನು ಹೇಳ್ತಾರೆ ರೂಲ್ಸ್ ಫಾಲೋ ಮಾಡಿ. ಪಾರ್ಟ್ ಟೈಮ್ ಅವರೆಲ್ಲ ಮಾಡೋಕ್ಕಾಗಲ್ಲ. ಯಾಕಂದರೆ ಯಾವುದೋ ಒಂದು ಕಂಪ್ನಿಯಲ್ಲಿ ಡ್ಯೂಟಿ ಮಾಡ್ಕೊಂಡು ಹಂಗೆ ಮನೆ ಕಡೆ ಹೋಗ್ಬೇಕಾದ್ರೆ ಆರ್ಡರ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಂಥರೆಲ್ಲವ ಬೈಕ್ ಟ್ಯಾಕ್ಸಿ ಮಾಡೋದು ಮುಂದಿನ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಓಕೆ ಸ್ನೇಹಿತರೆ, ಇದಾಗಿತ್ತು ಬೈಕ್ ಟ್ಯಾಕ್ಸಿಗೆ ಒಂದು ಹೊಸ ಪಾಲಿಸಿ ಅಂತವ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಕೂಡ ಅದು ರಾಜ್ಯ ಸರ್ಕಾರ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಬೇಕು, ಅವಾಗ ಗೊತ್ತಾಗುತ್ತೆ. ಇಷ್ಟೇ ಅಂತ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.